ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಈಗ ಸದ್ಯಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ವಕ್ಷೇತ್ರದ ಪ್ರವಾಸದಲ್ಲಿರುವಂತಹ ಡಿಕೆ ಶಿವಕುಮಾರ್ಗೆ ಇಲ್ಲೂ ಕೂಡ ಅದ್ದೂರಿಯಾದಂತಹ ವೆಲ್ಕಮ್ ಸಿಕ್ಕಿದೆ. ನೀವು ಬರ್ರಿ ಈ ಕಡೆ ಪೊಲೀಸರ ಕಡೆ ಬನ್ನಿ. ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸ್ತಾ ಇರುವಂತಹ ಸಂದರ್ಭವನ್ನು ನೀವು ವಿಜುವಲ್ಸ್ ಮೂಲಕ ನೋಡ್ತಾ ಇದ್ದೀರಾ. ಸೊ ಇದು ಕನಕಪುರಕ್ಕೆ ಬಂದಿರುವಂತಹ ಸಂದರ್ಭ. ಒಂದು ಅಲ್ಲಿ ಅಪಾರ ಪ್ರಮಾಣದಲ್ಲಿ ಸೇರಿರುವಂತಹ ಅವರ ಅಭಿಮಾನಿ ಬಳಗವನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಮನೆ ದೇವರು ಕೆಂಕೇರಮ್ಮನಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕೆಂಕೇರಮ್ಮ ಮತ್ತು ಅಜ್ಜಯ್ಯ ಡಿಕೆ ಶಿವಕುಮಾರ್ ಅವರ ಇಷ್ಟದ ದೈವ. ತುಂಬ ನಂಬ್ಕೊಂಡು ಬಂದಿದ್ದಾರೆ. ಕಳೆದ 20-30 ವರ್ಷದಿಂದ ಯಾವಾಗಲಾದರೂ ಅವ್ರು ಕನಕಪುರಕ್ಕೆ ಬಂದರೆ ಫಸ್ಟು ವಿಸಿಟ್ ಕೊಡೋದೇ ಕೆಂಕೇರಮ್ಮ ದೇವಸ್ಥಾನಕ್ಕೆ. ಅಷ್ಟರ ಮಟ್ಟಿಗೆ ಭಯ ಭಕ್ತಿ ಭಾವನೆಯಿಂದ ಈ ದೇವಸ್ಥಾನಕ್ಕೆ ನಡೆದುಕೊಳ್ತಾರೆ. ಈಗಲೂ ನಿರೀಕ್ಷೆ ಮಾಡಿದಂತೆ ಕೆಂಕೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷ ಅಲಂಕಾರವನ್ನು ದೇವಿಗೆ ಮಾಡಲಾಗಿದೆ. ಕುಲದೇವತೆ ಕೂಡ ಹೌದು. ಯಾರಿಗೇ ಆಗಲಿ ಕುಲದೇವತೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವರಿಗೊಂದು ವಿಶೇಷ ಪೂಜೆ ಸಂಕಲ್ಪ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಡಿಕೆ ಶಿವಕುಮಾರ್ ಅವರು ಕೆಂಕೇರಮ್ಮ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿಶೇಷ ಪೂಜೆ ಅವರ ಹೆಸರಲ್ಲಿ ಆರತಿ ಎಲ್ಲ ಬೆಳಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ವಿಶೇಷ ಆರತಿ ಮತ್ತು ಸಂಕಲ್ಪ ಪೂಜೆಯನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಹಿಂದೆಲ್ಲ ಪ್ರತಿ ಬಾರಿ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದಾಗಲೂ ಕೂಡ ಈ ಭೇಟಿ ಯಾವಾಗಲೂ ನಿರೀಕ್ಷಿತವಾಗಿರ್ತಾ ಇತ್ತು. ಈ ದೇವಸ್ಥಾನಕ್ಕೆ ಹೋಗೋದು ಖಾಯಂ ಆಗಿರ್ತಾ ಇತ್ತು. ಮುಖ್ಯಮಂತ್ರಿಗಳಾಗಿ ಬಂದಿದ್ದಾರೆ. ಬೆಟ್ಟದಷ್ಟು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ದೈವದ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲವೂ ಕೂಡ ಬೇಕಾಗತ್ತೆ. ಸೊ ಅದನ್ನು ಬೇಡ್ಕೊಳ್ಳೋದಕ್ಕೆ ಅಂತ ದೇವಿಯ ಸಾನ್ನಿಧ್ಯಕ್ಕೆ ಬಂದಂತಹ ಸಂದರ್ಭದ ಚಿತ್ರಣ. ಇನ್ನು ಇದೇ ಸಂದರ್ಭದಲ್ಲಿ ಅವರ ಸಹೋದರ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ.